ಬಾಲಕಿ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಹುಬ್ಬಳ್ಳಿಯ ಶಿಮ್ಲಾ ನಗರದಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ಹೋಗ್ತಿದ್ದಂತ ವೇಳೆ ಶ್ವಾನಗಳು ಆ ಬಾಲಕಿಯ ಮೇಲೆ ದಾಳಿ ಮಾಡಿದಾವೆ. ಎಷ್ಟು ಕಿರ್ಚ್ಕೊಂಡ್ರು ಕೂಡ ಆ ನಾಯಿಗಳು ಬಿಟ್ಟಿಲ್ಲ. ಶ್ವಾನಗಳ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದ್ ಕಡೆ ನೋಡ್ತಾ ಇದ್ರೆ ಭಯ ಆಗುತ್ತೆ ಆ ದೃಶ್ಯಗಳನ್ನ. ಪವರ್ ಟಿವಿ ವರದಿ ಬೆನ್ನಲ್ಲೇ ಪಾಲಿಕೆ ಅಲರ್ಟ್ ಆಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಾಲಿಕೆಯ ಸದಸ್ಯ. ಈಗ ಆಲ್ರೆಡಿ ಅಲ್ಲಿನ ಸಾರ್ವಜನಿಕರು ಬೇಕಾದಷ್ಟು ಬಾರಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಅದಕ್ಕೂ ಏನಾದರೂ ಒಂದು ಬೇರೆ ದಾರಿ ಮಾಡಿ ಬಹಳ ಜನ ಸಾರ್ವಜನಿಕರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಎಲ್ಲೊಂದು ಕಡೆ ಪಾಲಿಕೆ ಅದನ್ನ ನಿರ್ಲಕ್ಷ್ಯ ವಹಿಸಿತ್ತು. ಆದರೆ ಈಗ ಪವರ್ ಟಿವಿ ವರದಿ ಪ್ರಸಾರ ಮಾಡಿದ ನಂತರ ಪಾಲಿಕೆ ಅಲರ್ಟ್ ಆಗಿದೆ. ನೋಡ್ಬೋದು, ಒಂದು ಪುಟ್ಟ ಹೆಣ್ಣುಮಗಳು ನಡ್ಕೊಂಡು ಬರಬೇಕಾದ್ರೆ ಯಾವ ರೀತಿ ಎಳೆದು ಆ ಮಗುನ ಕಚ್ತಾವೆ ಅಂತ ಹೇಳಿ ನೀವು ನೋಡ್ಬೋದು. ಸಡನ್ ಆಗಿ ಅಟ್ಯಾಕ್ ಮಾಡುತ್ತೆ ಆ ಮಗು ಮೇಲೆ. ಆ ಮಗು ಕಿರ್ಚಾಡಿದ್ರು ಕೂಡ ಬಿಡೋದಿಲ್ಲ. ಸದ್ಯ ಅಲ್ಲಿ ಯಾರು ಇರೋದು ಇಲ್ಲ ಬಂದು ಬಿಡಿಸ್ಕೊಳ್ಳೋದಕ್ಕೆ. ಅದೃಷ್ಟವಶಾತ್ ಕೈಗೆ ಮತ್ತು ಬೇರೆ ಬೇರೆ ಕಡೆ ಒಂದಷ್ಟು ಗಾಯಗಳಾಗಿದೆ ಹೊರತು ಪ್ರಾಣಾಪಾಯ ಆಗಿಲ್ಲ. ನೋಡಿ, ಆ ಹುಡುಗಿ ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಪಾಲಿಕೆ ಸದಸ್ಯರು ಬಂದು ಪರಿಶೀಲನೆ ನಡೆಸಿ ಹೋಗಿರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗಾಯಗೊಂಡಂತಹ ಮಗುವನ್ನ ಕೂಡ ಮಾತನಾಡಿಸ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗೆಲ್ಲ ಇಲ್ಲೇ ಇದೆ ಸರ್. ನಾವು ಕಾರ್ಪೊರೇಷನ್ ಸ್ಟಾಫ್ ಎಲ್ಲ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಸರ್. ಮನೆ ಪಾಪ ಅವ್ರ ಮನೆಗೆ ಮಾತಾಡ್ಸಕ್ ಬಂದಿದೆ ಸರ್. ಪಾಪ ಆರಾಮ ಐತೆ ಸರ್. ಇಂಜೆಕ್ಷನ್ ಅದು ಮಾಡ್ಯ ಸರ್. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವಿಕುಮಾರ್. ಸದ್ಯ ಹುಬ್ಬಳ್ಳಿಯ ಶಿಮ್ಲಾ ನಗರದಲ್ಲಿ ಏನೊಂದು ಬಾಲಕಿಯ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದ್ವು. ಈ ಪ್ರಕರಣ ಸಂಬಂಧ ಪಾಲಿಕೆ ಸದಸ್ಯರು ಬಂದು ಕೂಡ ಬಾಲಕಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆ ಮಗು ಹೇಗಿದೆ, ಸೊ ಇದಕ್ಕೆ ಏನು ಶಾಶ್ವತ ಪರಿಹಾರವನ್ನ ಹುಡುಕಿಟ್ಟಿದ್ದಾರೆ? ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಪ್ರಮುಖವಾಗಿ ರಾಜ್ಯದಲ್ಲಿ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಆಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಪ್ರತಿ ವರ್ಷ ಇವರು ಪಾಲಿಕೆಯವರು ತಮ್ಮದೇ ಆದಂತಹ ಒಂದು ಆಯವ್ಯಯದಲ್ಲಿ ಮೀಸಲಿಡ್ತಾರೆ. ಆ ಮೀಸಲಾಗಿಟ್ಟಿರುವಂತಹ ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳಿದ್ರು ಕೂಡ ನಗರದಲ್ಲಿ ಬೀದಿ ನಾಯಿಗಳು ನಿಯಂತ್ರಣ ಆಗ್ತಾ ಇಲ್ಲ ಎಂಬುದಕ್ಕೆ ಶಿಮ್ಲಾ ನಗರದಲ್ಲಿ ನಡೆದಂತಹ ಘಟನೆ ಸಾಕ್ಷಿಯಾಗಿದೆ. ಮನೆಯ ಮುಂದೆ ಹೋಗ್ತಾ ಇರುವಂತಹ ಒಂದು ಬಾಲಿಕೆಯ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದಂತಹ ಬೀದಿ ನಾಯಿಗಳ ಒಂದು ರಣರೋಚಕ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸದ್ಯ ಪ್ರಾಣಾಪಾಯದಿಂದ ಆಗಿರುವಂತಹ ಬಾಲಕಿ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ಆಗಮಿಸಿದ್ದಾಳೆ. ಇದು ಒಂದು ಕಡೆ ಆಗಿದ್ರೆ, ಇನ್ನು ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಂಡಂತಹ ಪಾಲಿಕೆಯ ಸದಸ್ಯೆ ಮಂಗಳಾ ಗೌರಿ ಅವರ ಒಂದು ಪುತ್ರ ನಾಗರಾಜ್ ಗೌರಿ ಅವರು ತರಾತುರಿಯಲ್ಲಿ ಆ ಒಂದು ಬಾಲಿಕೆಯ ಮನೆಗೆ ಮತ್ತು ಘಟನಾ ನಡೆದಂತಹ ಸ್ಥಳಕ್ಕೆ ಆಗಮಿಸಿ ಈ ಒಂದು ಘಟನೆ ನಡೆದಂತಹ ಒಂದು ಸಂದರ್ಭದಲ್ಲಿ ಗಾಯಗೊಂಡಿರುವಂತಹ ಒಂದು ಬಾಲಿಕೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದರ ಜೊತೆಗೆ ಸ್ಥಳದಿಂದಲೇ ಪಾಲಿಕೆಯ ಆಯುಕ್ತರನ್ನ ಮತ್ತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ನಾಯಿಗಳನ್ನು ನಿಯಂತ್ರಣ ಮಾಡಿ ಎಂದು ಈ ಹಿಂದೆ ಹೇಳಿದರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ಈ ಒಂದು ನಾಗರಾಜ್ ಗೌರಿ ಅವರು ಚಳಿ ಬಿಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿ.